ನಿಮಗೂ ಪಿಂಪಲ್ಸ್ ಆಗ್ತಾ ಇದೆಯಾ? ಏನೇ ಹಚ್ಚಿದ್ರೂ ವರ್ಕ್ ಆಗ್ತಿಲ್ವಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಪಿಂಪಲ್ ಆಯಿತಾ, ಹೊಡೆದ್ಬಿಡು, ರಕ್ತ ಬರುತ್ತೆ, ಪಸ್ ಬರುತ್ತೆ, ನೋವು ಕಡಿಮೆ ಆಗುತ್ತೆ, ಏನೇನು ನನ್ನ ಪಿಂಪಲ್ಸ್ ಹೋಯಿತು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಸೈಲೆಂಟಾಗಿ ನಿಮಗೆ ಗೊತ್ತಿಲ್ಲದಂಗೆ ನೀವು ಪಿಂಪಲ್ ಮಾರ್ಕ್ಸನ್ನು, ಪರ್ಮನೆಂಟ್ ಸ್ಕಿನ್ ಡ್ಯಾಮೇಜನ್ನು ನೀವು ಆಹ್ವಾನ ಮಾಡ್ತಾ ಇದ್ದೀರಾ. ಪಿಂಪಲನ್ನು ಹೊಡಿತಾ ಇಲ್ಲ, ನೀವು ಸ್ಕಿನ್ ಬ್ಯಾರಿಯರ್ನ ಹೊಡಿತಾ ಇದ್ದೀರಾ. ನೀವು ಇದೇ ರೀತಿಯ ತಪ್ಪು ಮಾಡ್ತಾ ಇದ್ದೀರಾ. ನೀವೇನಾದರೂ ಫ್ಲಾಲೆಸ್ ಸ್ಕಿನ್, ರೇಡಿಯಂಟ್ ಸ್ಕಿನ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನನ್ನು ಹುಡುಕ್ತಾ ಇದ್ದೀರಾ. ಹಾಗಿದ್ರೆ ನೀವು ಸರಿಯಾದ ಜಾಗದಲ್ಲೇ ಇದ್ದೀರಾ. ನಾನಿವತ್ತು ನಿಮಗೆ 5 ಎಫೆಕ್ಟಿವ್ ಸ್ಟೆಪ್ಸನ್ನು ಹೇಳ್ತೀನಿ. ದೆನ್ ನೀವೇನಾದರೂ ಇದನ್ನು ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ಫ್ಲಾಲೆಸ್, ರೇಡಿಯಂಟ್, ಗ್ಲೋಯಿಂಗ್ ಸ್ಕಿನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಡೂ ಚೆಕ್ ಔಟ್ ವಾಟ್ ನೀಡ್ಸ್ ಟು ಬಿ ಡನ್. ಫಸ್ಟ್, ಒಂದು ಒಳ್ಳೆ ಫೇಸ್ ವಾಶ್, ಫಾರ್ಮಸಿ ಅಥವಾ ಪ್ರಾಡಕ್ಟ್ಸನ್ನು ಬಳಸ್ಬೋದು. ನಾನಿಲ್ಲಿ ಒಂದು DIY ಫೇಸ್ ವಾಶ್ ಪೌಡರನ್ನು ರೆಕಮೆಂಡ್ ಮಾಡ್ತೀನಿ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಗ್ಲಾಸ್ ಕಂಟೈನರ್ಗೆ 2 ಚಮಚೆ ಕಡಲೆ ಹಿಟ್ಟಿನ ಪುಡಿ, 2 ಚಮಚೆ ಮೈಸೂರು ದಾಲ್ನ ಪೌಡರ್, ಮಸೂರ್ ದಾಲ್ ಅಂತಾರಲ್ಲ ಅದರ ಪೌಡರ್. ನೆಕ್ಸ್ಟ್ 1 ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್, ಪ್ಯೂರ್ ಸ್ಯಾಂಡಲ್ವುಡ್ ಪೌಡರನ್ನು ಹಾಕಿ, 1/2 ಟೇಬಲ್ ಸ್ಪೂನ್ ಕಸ್ತೂರಿ ಅರಿಶಿನ. ನಿಮ್ಮ ಹತ್ರ ವೈಲ್ಡ್ ಟರ್ಮರಿಕ್ ಇಲ್ಲ, ಕಸ್ತೂರಿ ಅರಿಶಿನ ಇಲ್ಲ ಅಂದರೆ ನಾರ್ಮಲಾಗಿ ಕಿಚನಲ್ಲಿ ಬಳಸುವಂಥ ಅರಿಶಿನವನ್ನು 1 ಚಿಟಿಕೆ ಅಷ್ಟೇ 1/4 ಟೀ ಸ್ಪೂನನ್ನು ಹಾಕಿ, ಗಿವ್ ಇಟ್ ಅ ಗುಡ್ ಮಿಕ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಶೇಕ್ ಇಟ್ ವೆಲ್. ನಾನು ಹೇಳಿರುವಂಥ ಪೌಡರ್ಸ್ ಎಲ್ಲ ನಿಮಗೆ ಆರಾಮಾಗಿ ಮನೆಯಲ್ಲೇ ಸಿಗುತ್ತೆ. ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಬೇಕಾದರೆ ಅಲ್ಲಿಂದ ಬೈ ಮಾಡಿ. ದೆನ್ ಇದನ್ನು ನಾರ್ಮಲಾಗಿ ನೀವೇನು ಫೇಸ್ ವಾಶ್ ಬಳಸ್ತಿರಲ್ಲ ಅದರ ಜಾಗದಲ್ಲಿ ಈ ಪೌಡರನ್ನು ಬಳಸಿ 1 ಸ್ಪೂನ್ ಸ್ವಲ್ಪ ಕೈಗೆ ಹಾಕ್ಕೊಂಡು ಹೀಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಡ್ರೈ ಸ್ಕಿನ್ ಇರೋರು ಅರ್ಧ ಚಮಚೆ ಮೊಸರು, 1/4 ಚಮಚೆ ಜೇನುತುಪ್ಪವನ್ನು ಹಾಕಿ ನೀಟಾಗಿ ಅದನ್ನು ಪೇಸ್ಟ್ ಅದಕ್ಕೆ ಮಾಡಿ ರಬ್ ಮಾಡಿ. ಫೇಸ್ನ ಆಲ್ ಓವರ್ ಎಲ್ಲ ಕಡೆ ಹಚ್ಕೊಂಡು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ನಾರ್ಮಲ್ ವಾಟರಿಂದ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಜಸ್ಟ್ ಫಾರ್ 7 ಡೇಸ್ ನಾನು ಹೇಳಿರೋ ಈ 5 ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದರೆ ರಿಸಲ್ಟ್ ಗೊತ್ತಾಗುತ್ತೆ. ಸೆಕೆಂಡ್ ಸ್ಟೆಪ್ ತುಂಬ ಎಫೆಕ್ಟಿವ್ ಸ್ಟೆಪ್, ಕೋಲ್ಡ್ ವಾಟರ್ ಸ್ಪ್ಲಾಶ್. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ಉಗುರು ಬೆಚ್ಚಗಿನ ನೀರಲ್ಲಿ ಫೇಸನ್ನು ವಾಶ್ ಮಾಡ್ಕೊಳ್ಳಿ ಅಂತಂದರೆ ಅದು ನಮ್ಮ ಸ್ಕಿನ್ನ ಡರ್ಟ್, ಆಯಿಲು ಎಲ್ಲವನ್ನ ಇದು ಕರಗಿಸಿ ಹೊರಗೆ ತೊಗೊಂಬರುತ್ತೆ. ಉಗುರು ಬೆಚ್ಚ ಲಾಸ್ಟಿಗೆ ಕೋಲ್ಡ್ ವಾಟರ್ ಸ್ಪ್ಲಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಗ್ಲೋ ಲಾಕ್ ಆಗುತ್ತೆ, ನಮ್ಮ ಪೋರ್ಸ್ ಏನಿದೆಯಲ್ಲ ಅದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದರೆ ಅಗೇನ್ ನಮ್ಮ ಸ್ಕಿನ್ ಮೇಲೆ ಯಾವುದೇ ಒಂದು ಡರ್ಟ್, ಆಯಿಲು ಬಂದು ಕೂತ್ರೂ ಅದು ಒಳಗಡೆ ಹೋಗೋಕ್ಕೆ ಆಗಲ್ಲ. ಪೋರ್ಸ್ ಬೇಸಿಕಲಿ ನಾನೇನು ಮಾಡ್ತೀನಿ ಅಂದರೆ ಆಫ್ಟರ್ ಫೇಸ್ ವಾಶ್, DIY ಫೇಸ್ ವಾಶ್ ಆದಮೇಲೆ ಒಂದು ಬೌಲ್ಗೆ ನೀರನ್ನು ತಗೊಂಡು ಅದಕ್ಕೆ ಐಸ್ ಕ್ಯೂಬ್ಸನ್ನು ಹಾಕಿ ಫೇಸನ್ನು ಅದರೊಳಗಡೆ ಡಿಪ್ ಮಾಡ್ತೀನಿ. ಇಟ್ ವಾಸ್ ಅ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. 5 to 10 ಸೆಕೆಂಡ್ಸ್ ವಾಟರ್ ಒಳಗಡೆ ಡಿಪ್ ಮಾಡ್ತೀನಿ. 5 to 10 ಟೈಮ್ಸ್ ಮಾಡಿದರೆ ಇಟ್ ವಾಸ್ ಅ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇದನ್ನು ಯಾರೆಲ್ಲ ಮಾಡಿದ್ದಾರೆ ಅವರಿಗೆ ಗೊತ್ತಾಗ್ತಿದೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ. ಯಾರೆಲ್ಲ ಇದನ್ನು ಮೊದಲೇ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ. ಎಸ್, ಯಾವುದೇ ರೆಮಿಡಿ ಅಥವಾ ಫೇಸ್ ವಾಶ್ ಆದಮೇಲೆ ಕೋಲ್ಡ್ ವಾಟರ್ ಸ್ಪ್ಲಾಶ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಏಕ್ದಮ್ ಗ್ಲೋ ಆಗುತ್ತೆ. ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಶುರು ಆಗುತ್ತೆ. ಥರ್ಡ್ ಸ್ಟೆಪ್, ಟೋನರ್ ಅಪ್ಲಿಕೇಶನ್. ಒಂದು DIY ಟೋನರನ್ನು ನಾವಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಒಂದು ಬೌಲ್ಗೆ 2 ರಿಂದ 3 ಚಮಚೆ ಅಕ್ಕಿಯನ್ನು ತಗೊಳ್ಳಿ. ಬಾಸುಮತಿ ಅಕ್ಕಿ, ಸಣ್ಣ ಅಕ್ಕಿ ಅಲ್ಲ, ರೇಷನ್ ಅಕ್ಕಿಯನ್ನು ತಗೊಳ್ಳಿ. ಬಾಸುಮತಿ ಅಕ್ಕಿ, ಸಣ್ಣ ಅಕ್ಕಿ ಯಾಕೆ ಬೇಡ ಅಂದರೆ ಅದನ್ನು ಪಾಲಿಷ್ ಮಾಡುವಾಗಲೇ ಅದರ ನ್ಯೂಟ್ರಿಷನ್ 70% ಆಲ್ರೆಡಿ ರೆಡ್ಯೂಸ್ ಆಗಿರುತ್ತೆ. ಅದನ್ನು ನಾವಿಲ್ಲಿ ಯೂಸ್ ಮಾಡಿದರೆ ನಮ್ಮ ಸ್ಕಿನ್ಗೆ ಬೆನಿಫಿಟ್ಸ್ ಸಿಗೋದು ಅಷ್ಟರಲ್ಲೇ ಇದೆ. ಅದಕ್ಕೆ ರೇಷನ್ ಅಕ್ಕಿಯನ್ನು ನಾನು ಬಳಸ್ತಾ ಇದ್ದೀನಿ. ರೇಷನ್ ಅಕ್ಕಿ, ನೀವು ರೇಷನ್ ಅಕ್ಕಿಯನ್ನೇ ಬಳಸಿದ್ದಾದಮೇಲೆ ಮೊದಲು ರೈಸ್ ಟೋನರನ್ನು ಮಾಡಿ ಇಟ್ಕೊಂಡಿರ್ತೀರ. ಆ ರೈಸ್ ಟೋನರ್ಗೂ ಈ ರೇಷನ್ ಅಕ್ಕಿ ರೈಸ್ ಟೋನರ್ಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನಿಮಗೆ ಫಸ್ಟ್ ಟು ಸೆಕೆಂಡ್ ಅಪ್ಲಿಕೇಶನಲ್ಲೇ ಗೊತ್ತಾಗುತ್ತೆ. ಬಂದು ಹೇಳಿ ಪ್ಲೀಸ್, ಏನು ಡಿಫ್ರೆನ್ಸ್ ಇತ್ತು ಅನ್ನೋದನ್ನು ಬಂದು ಕಮೆಂಟ್ ಮಾಡಿ. ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು 4 ರಿಂದ 5 ಸತಿ ನೀಟಾಗಿ ಚೆನ್ನಾಗಿ ತೊಳೆದಾದ್ಮೇಲೆ 100 ml ರೋಸ್ ವಾಟರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಸ್ಪೂನ್ಸಲ್ಲಿ ಕೇಳಕ್ಕೆ ಹೋದರೆ 10 ರಿಂದ
12 ಚಮಚೆ ಓವರ್ ನೈಟ್ ಅದನ್ನು ನೆನೆಯೋದಕ್ಕೆ ಬಿಡಿ. ನೆಕ್ಸ್ಟ್ ಮಾರ್ನಿಂಗ್ ಅದನ್ನು ಒಂದು ಸ್ಪ್ರೇ ಬಾಟಲ್ ಒಳಗಡೆ ಹಾಕಿ ಫ್ರಿಡ್ಜ್ ಒಳಗಡೆ 2 ವಾರದ ತನಕ ನೀವು ಇದನ್ನು ಸ್ಟೋರ್ ಮಾಡ್ಬೋದು. ಆಫ್ಟರ್ ಫೇಸ್ ವಾಶ್ ಕೋಲ್ಡ್ ವಾಟರ್ ಸ್ಪ್ಲಾಶ್ ಆದಮೇಲೆ ಫೇಸನ್ನು ಚೆನ್ನಾಗಿ ಡ್ರೈ ಮಾಡಿಕೊಂಡು ಈ ಟೋನರನ್ನು ನೀವು ಸ್ಪ್ರೇ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ಮೇಲಿರುವಂಥ ಎಲ್ಲ ಪ್ರಾಬ್ಲಮ್ಸು ವಿತಿನ್ 7 ಡೇಸಲ್ಲಿ ಕಡಿಮೆ ಆಗುತ್ತೆ. ಯಾರ ಸ್ಕಿನ್ ಮೇಲೆ ಜಾಸ್ತಿ ಪ್ರಾಬ್ಲಮ್ಸ್ ಇರಲ್ವೋ ಅವ್ರ ಸ್ಕಿನ್ ಆಲ್ರೆಡಿ ಗ್ಲೋ ಆಗೋದಕ್ಕೆ ಶುರುವಾಗಿರುತ್ತೆ. ಎಲ್ಲರ ಸ್ಕಿನ್ನು ಒಂದೇ ರೀತಿಯಲ್ಲಿ ಇರಲ್ಲ. ಕೆಲವೊಬ್ಬರಿಗೆ ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಕಡಿಮೆ ಪ್ರಾಬ್ಲಮ್ಸ್ ಇರುತ್ತೆ. ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ರಿಸಲ್ಟ್ಸ್ ಸಿಗ್ಬೋದು. ಬಟ್ ಕನ್ಸಿಸ್ಟೆನ್ಸಿಲಿ ಯೂಸ್ ಮಾಡಿ, ರಿಸಲ್ಟ್ ಅಂತೂ ಸಿಗೋದು ಪಕ್ಕ. ಫೋರ್ತ್ ಸ್ಟೆಪ್ ಬಂದು ಅಪ್ಲೈ ಎ ಗುಡ್ ಮಾಯ್ಶ್ಚರೈಸರ್. ಆಯಿಲಿ ಸ್ಕಿನ್ ಇರೋರು ಜೆಲ್ ಬೇಸ್ ಮಾಯ್ಶ್ಚರೈಸರ್ನ ಹಚ್ಕೋಬೇಕು. ಡ್ರೈ ಟು ನಾರ್ಮಲ್ ಸ್ಕಿನ್ ಕ್ರೀಮ್ ಬೇಸ್ ಮಾಯ್ಶ್ಚರೈಸರನ್ನು ಯಾಕೆ ಹಚ್ಚಬೇಕು? ನಮ್ಮ ಸ್ಕಿನ್ ಆಲ್ರೆಡಿ ಆಯಿಲಿ ಸ್ಕಿನ್, ಇದ್ರ ಮೇಲೆ ಮತ್ತೆ ಮಾಯ್ಶ್ಚರೈಸ್ ಮಾಡಬೇಕಾ? ನಮ್ಮ ಸ್ಕಿನ್ ಆಲ್ರೆಡಿ ಮಾಯ್ಶ್ಚರೈಸ್ ಆಗಿದೆ ಅಂತ ಅನ್ಕೋತಾರೆ ಕೆಲವೊಬ್ಬರು. ನಮ್ಮ ಸ್ಕಿನ್ ಮೇಲಿನ ಹೈಪರ್ ಆಕ್ಟಿವ್ ಸಿಬಮ್ ಗ್ಲ್ಯಾಂಡ್ಸ್ ಜಾಸ್ತಿಯಾಗಿ ಆಯಿಲ್ ಪ್ರೊಡ್ಯೂಸ್ ಮಾಡಿದಾಗ, ನಮ್ಮ ಸ್ಕಿನ್ ಮೇಲೆ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆದಾಗ ಅದ್ರ ಜೊತೆ ಡರ್ಟು, ಪೊಲ್ಯೂಷನು ಎಲ್ಲ ಸೇರಿ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಪಿಂಪಲ್ಸು, ಸ್ಕಿನ್ ಬ್ಯಾರಿಯರನ್ನು ಅದು ಹಾಳು ಮಾಡ್ತಾ ಬರುತ್ತೆ. ಅದನ್ನು ನಾವು ತಡಿಬೇಕು ಅಂದರೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಬೇಕು. ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಮೆಸೇಜ್ ಹೋಗುತ್ತೆ, ಇನ್ನೇನು ನನ್ನ ಸ್ಕಿನ್ ಮಾಯ್ಶ್ಚರೈಸ್ ಆಗಿದೆ, ನೀನು ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡಬೇಡ ಅನ್ನೋ ಒಂದು ಮೆಸೇಜ್ ಹೋಗುತ್ತೆ. ಪಿಂಪಲ್ಸು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸನ್ನು ನೀವು ಆರಾಮಾಗಿ ರೆಡ್ಯೂಸ್ ಮಾಡ್ಕೊಳ್ಬೋದು. ಈವೆನ್ಲಿ ಒಂದು ಒಳ್ಳೆ ಮಾಯ್ಶ್ಚರೈಸರನ್ನು ತೊಗೊಂಡು ಈವೆನ್ಲಿ ಫೇಸ್ನ ಎಲ್ಲ ಕಡೆ, ಕತ್ ಹತ್ರ ಎಲ್ಲ ಕಡೆನೂ ನೀಟಾಗಿ ಈವೆನ್ಲಿ ಅಪ್ಲೈ ಮಾಡ್ಕೊಳ್ಳಿ. ಆವಾಗ ನೋಡಿ ಮ್ಯಾಜಿಕ್ಕು. ಪಿಂಪಲ್ಸ್ ಏನಾದರೂ ಕಡಿಮೆ ಆಗಿಲ್ಲ ಅಂದರೆ ಹೇಳಿ. 5th ಸ್ಟೆಪ್, ಅಪ್ಲೈ ಎ ಗುಡ್ ಸನ್ಸ್ಕ್ರೀನ್. 2 ಫಿಂಗರ್ನಷ್ಟು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿ. ಸನ್ಸ್ಕ್ರೀನ್ ನಮ್ಮ ಸ್ಕಿನ್ನನ್ನು ಯಾವ ರೀತಿ ಕಾಪಾಡುತ್ತೆ ಅಂದರೆ, ನಮ್ಮ ಸ್ಕಿನ್ ಮೇಲೆ UV ರೇಸ್ ಬಿದ್ದಾಗ ನಮ್ಮ ಸ್ಕಿನ್ ಟ್ಯಾನ್ ಆಗಲ್ದಂಗೆ ತಡೆಯುತ್ತೆ. ಪೊಲ್ಯೂಷನನ್ನು ಒಳಗಡೆ ಹೋಗೋದಕ್ಕೆ ಬಿಡಲ್ಲ. ಡರ್ಟು ಏನೇ ಇದ್ದರೂ ಆ ಸನ್ಸ್ಕ್ರೀನ್ ಮೇಲೇ ಕೂತಿರತ್ತೆ. ಆಮೇಲೆ ನೀವು ಫೇಸ್ ವಾಶ್ ಮಾಡಿದ ತಕ್ಷಣ ಅದು ರಿಮೂವ್ ಆಗುತ್ತೆ. UV ರೇಸ್ ಬಿದ್ದರೆ ಏನಾಗುತ್ತೆ, ನಮ್ಮ ಸ್ಕಿನ್ ಮೇಲೆ UV ರೇಸ್ ಬಿದ್ದರೆ ಏನಾಗುತ್ತೆ, ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ನಿಮಗೇನಾದರೂ ಪಿಂಪಲ್ಸು, ಬಂಗು, ಮೆಲಾಸ್ಮಾ, ಹೈಪರ್ ಪಿಗ್ಮೆಂಟೇಷನು ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಇನ್ನೂ ಅದನ್ನು ವರ್ಸ್ ಮಾಡ್ತಾ ಹೋಗುತ್ತೆ. ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದಾಗಿ ನಿಮ್ಮ ಸ್ಕಿನ್ನನ್ನು ಇದು ಶೀಲ್ಡ್ ರೀತಿಯಲ್ಲಿ ಕಾಪಾಡುತ್ತೆ. ನಿಮ್ಮ ಸ್ಕಿನ್ ಮತ್ತು UV ರೇಸ್ನ ಮಧ್ಯದಲ್ಲಿ ಒಂದು ಶೀಲ್ಡ್ ಥರ ವರ್ಕ್ ಆಗುತ್ತೆ. ಜಸ್ಟ್ ಒಂದು 700 to 800 ಒಳಗಡೆ ನಿಮಗೆ ಎಫೆಕ್ಟಿವ್ ಆ್ಯಂಡ್ ಸಿಂಪಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಸಿಗುತ್ತೆ. ಸ್ಕಿನ್ ಕೇರನ್ನು ಮಾಡ್ಕೊಳ್ಬೋದು. ಮಾಯ್ಶ್ಚರೈಸರು, ಸನ್ಸ್ಕ್ರೀನನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದರೆ ಬೈ ಮಾಡಿ. ಇನ್ನೇನು ಬೇಸಿಗೆಗಾಲ ಬಂತು, ಆ ಬೆವರು, ಆಯಿಲು, ಈ ಪೊಲ್ಯೂಷನ್ನು, ಇದೆಲ್ಲದರಿಂದಾಗಿ ನಮ್ಮ ಸ್ಕಿನ್ ಎಷ್ಟು ಹಾಳಾಗುತ್ತೆ ಅಂದರೆ ಆ ಹೈ ಸ್ಟೆಪ್ಸನ್ನು ಫಾಲೋ ಮಾಡೋದ್ರಿಂದಾಗಿ ನಿಮ್ಮ ಸ್ಕಿನ್ನನ್ನು ನೀವು ಕಾಪಾಡ್ಕೊಳ್ಬೋದು. ಸ್ವೆಟ್ಟಿಂದ, ಆಯಿಲಿಂದ ನೀವು ಮುಕ್ತಿಗೊಳ್ಬೋದು. ಸೊ ಇಷ್ಟು ಅಮೇಝಿಂಗ್ ವಿಡಿಯೋಗೆ ಒಂದು ಲೈಕ್ ಅಂತೂ ಸಿಗತ್ತಲ್ವಾ? ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಯವ್ರಿಗೂ ಹೆಲ್ಪ್ ಆಗಲಿ. ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಬ್ಯೂಟಿಫುಲ್ ಸ್ಕಿನ್.